ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ನಿನ್ನ ಕಿವಿ ಮನಗಳರಿವಷ್ಟು ನಿನ್ನ ಜಗ, ನಿನ್ನಳಿಸುವ ನಗಿಸುವೆಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. 530ನೇ ಕಗ್ಗ. ನನಗೆ ಬಹಳ ಪ್ರಿಯವಾದ ಕಗ್ಗಗಳಲ್ಲಿ ಒಂದು ಇದು. ನಿನ್ನ ಕಿವಿ ಮನಗಳರಿವಷ್ಟು ನಿನ್ನ ಜಗ. ನಮ್ಮ ಕಣ್ಣು ಎಲ್ಲಿ ತನಕ ಸಾಗುತ್ತೆ, ನನ್ನ ಕಿವಿ ಎಲ್ಲಿ ತನಕ ಕೇಳಿಸ್ಕೊಳುತ್ತೆ, ನನ್ನ ಮನಸ್ಸು ಎಷ್ಟು ವಿಸ್ತರಿಸಬಹುದು ಅಷ್ಟು ನನ್ನ ಜಗತ್ತು. ನಿನ್ನಳಿಸುವ ನಗಿಸುವ ಎಲ್ಲ ನಿನ್ನಂಶ. ಯಾವುದು ನನಗೆ ಸಂತೋಷ ಕೊಡುತ್ತೆ, ಯಾವುದು ನನಗೆ ದುಃಖ ಮಾಡುತ್ತೆ, ಅದೆಲ್ಲದೂ ನನ್ನದೇ ಅಂಶ. ಹೊರಗಿನಿಂದ ಬಂದಂಥದ್ದು ಅವರ ಜವಾಬ್ದಾರಿ ಆಗೋದಿಲ್ಲ. ನಾನು ಏನನ್ನು ಸ್ವೀಕರಿಸಿದ್ದೀನಿ ಅದು ನನ್ನ ಅಂಶ. ನನ್ನನ್ನು ನಗಿಸುವ, ನನ್ನನ್ನು ಆಳಿಸುವ ಎಲ್ಲವೂ ನನ್ನ ಅಂಶ. ಉನ್ನತಿಗೆ ನೀನೇರಿದಂತೆ, ನಾವೆಷ್ಟು ಮೇಲ್ಮೇಲಕ್ಕೆ ಹೋಗ್ತೀವಿ, ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು. ಮೇಲ್ಮೇಲಕ್ಕೆ, ಈಗ ಬರ್ಡ್ ಐ ವ್ಯೂ ಆಗ್ತಾ ಹೋದ ಹಾಗೆ, ಮೇಲ್ಮೇಲಿಂದ ನೋಡ್ತಾ ಹೋದಾಗೆ ಜಾಸ್ತಿ ಜಾಗ ಕಾಣಿಸ್ತಾ ಹೋಗುತ್ತೆ ನಮಗೆ. ಬೆಟ್ಟದ ಮೇಲಿಂದ ನಿಂತ್ಕೊಂಡು ಇಡೀ ಊರು ಕಾಣಿಸುತ್ತೆ. ಆ ಇಡೀ ಊರು ಕಾಣಿಸುವಾಗ ಅಲ್ಲೆಲ್ಲೋ ಹಳ್ಳ ತಿನ್ನೆ ಬಿದ್ದಿರೋದು, ಅಲ್ಲಿ ಕೊಚ್ಚೆ ಇರೋದು, ಅಲ್ಲಿ ನೀರು ನಿಂತಿರೋದು ಅವೆಲ್ಲ ಕಾಣಿಸೋದಿಲ್ಲ ನಮಗೆ. ಬರೀ ಉದ್ದುದ್ದ ರಸ್ತೆಗಳು, ಅದರ ಪಕ್ಕ ಇರುವ ಬೆಂಕಿ ಪೆಟ್ಟಿಗೆ ಅಂತಹ ಪುಟ್ಟ ಪುಟ್ಟ ಮನೆಗಳು, ಹಸಿರು, ಈ ಸೌಂದರ್ಯವೇ ಕಾಣಿಸೋದು. ಮೇಲೆ ಏರಿದ ಹಾಗೆ ನಾವು ಈ ಸಣ್ಣದು ಚಿಕ್ಕ ಪುಟ್ಟದ್ದು ಪೆಟ್ಟಿ ವಿಷಯಗಳು ಕಾಣಿಸೋದಿಲ್ಲ. ಇತ್ತೀಚೆಗೆ ಒಂದು ಹೊಸ ಧಾರಾವಾಹಿ ಶುರುವಾಯಿತು ನನ್ನದು. ಅದರಲ್ಲಿ ನಟಿಸುವ, ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇರತಕ್ಕಂತಹ ಹುಡುಗಿ, ಚಿಕ್ಕವಳು, ಇನ್ನು ಈಗ ಧಾರಾವಾಹಿಯಲ್ಲಿ ನಟನೆ ಶುರು ಮಾಡಿದ್ದಾಳೆ. ಅವಳು ಹೇಳ್ತಾ ಇದ್ಲು, ನಮಗೆ ನಮ್ಮ ಸಮಾಜಕ್ಕೆ ಒಂದು ರೋಗ ಇದೆ. ಏನಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನು ಬೇಕಾದರೂ ಕಮೆಂಟ್ ಹಾಕ್ಬಿಡ್ಬೋದು. ನನ್ನ ಮುಖ ಕಾಣಿಸೋದಿಲ್ವಲ್ಲ, ಇವಳು ಚೆನ್ನಾಗಿಲ್ಲ ಅಂತನೋ, ಇವಳಿಗೇನು ಬರೋದಿಲ್ಲ, ಇವಳಿಂಥವಳು ಅಂತನೋ. ಎಸ್ಪೆಷಲಿ ಈ ಥರ ನನ್ನ ಪ್ರೊಫೆಷನಲ್ಲಿರುವಂತಹ ಮೇಕಪ್ ಮಾಡಿಕೊಂಡು ನಮ್ಮನ್ನು ನಾವು ಸುಂದರವಾಗಿ ಕಾಣಿಸ್ಕೊಳ್ತಕ್ಕಂಥ ಗ್ಲ್ಯಾಮರ್ ಇರೋ ಅಂತಹ ವೃತ್ತಿಗಳಲ್ಲಿ ಇದು ಇನ್ನೂ ಸುಲಭ. ಇದೊಂದು ಪಿಡುಗು. ನಮ್ಮ ಬಗ್ಗೆ ತುಂಬ ಹಗುರವಾದ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ನಾವು. ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡೋದು, ಇವಳು ಕೆಟ್ಟದಾಗಿ ಮಾಡ್ತಾಳೆ, ಇವಳು ಇನ್ನೊಂದು ಏನೋ ಮಾಡ್ತಾಳೆ ಅಂತ ಹೇಳೋದು, ನೆಗೆಟಿವ್ ಆಗಿ ಮಾತಾಡೋದು. ಹೇಗಿದ್ರೂ ನಮ್ಮ ಮುಖ ಕಾಣಲ್ಲ, ನಾವು ಯಾರು ಅಂತ ಗೊತ್ತಾಗೋದಿಲ್ಲ, ಹಾಗೆ ಬರೆಯೋದು. ಅದು ನಾವು ಬಹಳಷ್ಟು ಎದುರಿಸುವ ಸಮಸ್ಯೆ ಅದು. ಆ ಹುಡುಗಿ ಅದನ್ನು ಹೇಳ್ತಾ ಇದ್ಲು, ಇಲ್ಲ ಮೇಡಮ್, ಶುರುಲಿ ನನಗೆ ತುಂಬ ಅಫೆಕ್ಟ್ ಆಗ್ತಾಯಿತ್ತು ಅದು. ಎಷ್ಟು ಈ ಥರ ಮಾತಾಡ್ತಾರಲ್ಲ ನನ್ನ ಬಗ್ಗೆ ಅಂತ ನಾನು ಇಡೀ ದಿನ ಕೊರಗ್ತಾ ಇದ್ದೆ. ಬಟ್ ಈಗ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನ. ಯಾರೋ ಒಬ್ಬ, ನಂಗೆ ಅವನು ಯಾರು ಅಂತಲೂ ಗೊತ್ತಿಲ್ಲ, ಅವನ ಕಣ್ಣು ಕಿವಿ ಮೂಗು ಗೊತ್ತಿಲ್ಲ, ಅವನು ಆಡಿದ ಯಾವುದೋ ಒಂದು ಮಾತಿಗೆ, ಅವನ ಸಂಸ್ಕಾರ ಕೆಳಮಟ್ಟದಲ್ಲಿದ್ದ ಮಾತ್ರಕ್ಕೆ ಅದು ನನ್ನನ್ನು ಯಾಕೆ ಅಫೆಕ್ಟ್ ಮಾಡಬೇಕು, ನಾನು ಯಾಕೆ ನನ್ನ ಸಮಯನ ಅವನಿಗೆ ಕೊಡಬೇಕು ಅಂತ ಅರ್ಥ ಮಾಡಿಕೊಂಡೆ ನಾನು. ಈಗ ನನ್ನ ಅದು ಬಾಧಿಸೋದಿಲ್ಲ ಅಂತ ಹೇಳಿದ್ಲು. ಅಂದರೆ ನಾವು ಅಲ್ಲಿಗೆ ಆ ಹುಡುಗಿ, ಆ ಮಗು ಸ್ವಲ್ಪ ಮೇಲೇರಿದ್ಲು ಅಂತ, ಈ ಸಣ್ಣತನವನ್ನು ಇಗ್ನೋರ್ ಮಾಡೋ ಮಟ್ಟಿಗೆ ಮೇಲೇರಿದ್ಲು ಅಂತ. ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತು ಹಾಗೇ ಇದೆ. ನಾವು ನಮ್ಮ ತಪ್ಪುಗಳನ್ನು ತೆರೆದು ತೋರಿಸುವುದು ತಪ್ಪಲ್ಲ, ಅದನ್ನು ಸ್ವೀಕರಿಸೋದು ತಪ್ಪಲ್ಲ. ಆದರೆ ಪ್ರತಿಯೊಂದನ್ನು ಹೇಳುವುದಕ್ಕೂ ಒಂದು ರೀತಿ ಇರುತ್ತೆ, ಒಂದು ನೀತಿ ಇರುತ್ತೆ. ಯಾವಾಗ ಅದು ನಮ್ಮನ್ನು ಹಳಿಯುವ ರೀತಿಯಲ್ಲಿ, ನಮ್ಮನ್ನು ಅವಮಾನಿಸುವ ರೀತಿಯಲ್ಲಿ ಇರುತ್ತೆ, ಆ ಸಣ್ಣತನಗಳನ್ನು ನಾವು ಇಗ್ನೋರ್ ಮಾಡೋದನ್ನು ಹೇಗೆ ಕಲಿಬಹುದು? ಅಲ್ಲಿಂದ ಮೇಲೇರುವ ಮೂಲಕ. ಮೇಲೆ ಏರ್ತಾ ಹೋದರೆ ಎಲ್ಲವೂ ಸಮತಟ್ಟಾಗಿ, ಎಲ್ಲವೂ ನಯವಾಗಿ, ಎಲ್ಲವೂ ಸುಂದರವಾಗಿ ಕಾಣ್ತಾ ಹೋಗುತ್ತೆ. ಅಲ್ಲಿರಬಹುದಾದ ಕುಂದು ಕೊರತೆ ಕೊಚ್ಚೆಗಳು ನಮ್ಮ ಕಣ್ಣಿಗೆ ಬೀಳದ ಮಟ್ಟಕ್ಕೆ ನಮ್ಮನ್ನು ನಾವು ಮೇಲೇರಿಸ್ಕೋಬಹುದು. ಅದೊಂದೇ ವಿಧಾನ ಇದರಿಂದ ದೂರ ಹೋಗುವ ರೀತಿ. ನಿನ್ನ ಕಿವಿ ಮನಗಳಿರುವಷ್ಟು ನಿನ್ನ ಜಗ. ನನ್ನ ಮನಸ್ಸನ್ನು ಎಲ್ಲಿ ತನಕ ತೆಕ್ಕೊಳ್ತೀನಿ, ನನ್ನ ಕಣ್ಣು ಕಿವಿಗಳನ್ನು ಎಲ್ಲಿ ತನಕ ಓಪನ್ ಅಪ್ ಆಗಿ ಇಟ್ಕೊಂಡಿರ್ತೀನಿ, ಅದಷ್ಟು ನನ್ನ ಜಗತ್ತು. ನನಗೆ ಅಲ್ಲಿ ತನಕ ಕಾಣಿಸ್ತಿದೆ, ಗುಡ್ಡ ನೆತ್ತಿ ಕಾಣಿಸ್ತಾ ಇದೆ ಅಂದರೆ ಅದು ನನ್ನ ಜಗತ್ತು. ನನ್ನ ಬಗ್ಗೆ ಒಳ್ಳೆ ಮಾತಾಡೋರನ್ನ, ನನಗೆ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ನನಗೆ ಸಲಹೆಗಳನ್ನು ಕೊಡೋರು, ಫೀಡ್ಬ್ಯಾಕ್ ಕೊಡೋರು, ಅವ್ರ ಮಾತನ್ನು ಮಾತ್ರ ನಾನು ಕೇಳಿಸ್ಕೋತೀನಿ, ಅದೇ ನನ್ನ ಜಗತ್ತು. ನಿನ್ನ ಅಳಿಸುವ, ನಿನ್ನ ನಗಿಸುವುದೆಲ್ಲ ನಿನ್ನ ಅಂಶ. ನಾನು ನಿರ್ಧಾರ ಮಾಡ್ತೀನಿ ನನ್ನನ್ನು ಯಾರು ನಗಿಸ್ಬೇಕು, ಯಾರು ನನ್ನನ್ನು ಅಳಿಸ್ಬೇಕು ಅಂತ. ಅದು ನನ್ನ ನಿರ್ಧಾರವಾಗಿರುತ್ತೆ.
ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು. ಎಷ್ಟು ಸುಂದರವಾಗಿದೆ ಈ ಪದಗಳು, ಈ ಮೆಟಫರು ನೋಡಿ. ಮೇಲೆ ಮೇಲೆ ಏರಿದ ಹಾಗೆ ನಮ್ಮ ಜಗತ್ತು ವಿಸ್ತರಿಸ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ಜನಗಳನ್ನು ನೋಡ್ತಾ ಹೋಗ್ತೀವಿ, ಹೆಚ್ಚು ಹೆಚ್ಚು ಅನುಭವಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಯಾರೋ ಒಬ್ಬರು ಆಡುವ ಸಣ್ಣ ಮಾತು, ಯಾರೋ ಒಬ್ಬರ ಕುಹಕ, ಅಸೂಯೆ, ಇವುಗಳು ನಮ್ಮನ್ನು ಬಾಧಿಸದೇ ಇರುವಷ್ಟು ಎತ್ತರಕ್ಕೆ ನಾವು ಏರಿಬಿಟ್ರೆ ನಂತರವೆಲ್ಲ ಸುಖವೇ ತಾನೆ. ಯಾವುದನ್ನು ಇಗ್ನೋರ್ ಮಾಡಬೇಕು, ನನ್ನನ್ನು ಅಳಿಸುವ, ನನ್ನನ್ನು ನಗಿಸುವ ಅಂಶ ನಾನು ನಿರ್ಧಾರ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಅಲ್ಲಿಗೆ ಸುಖವೇ ತಾನೆ. ಆ ನಿರ್ಧಾರ ಮಾಡುವ ಶಕ್ತಿ ನಮ್ಮೆಲ್ಲರಿಗೂ ಬರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.